ಬಡದ ನಂತರ ಈ ಥರ ವಿಭೂತಿ ಒಂಥರ ಕುಳು ಸುಟ್ಟ ನಂತರ ಅವಾಗ ವೈಟ್ ಬರ್ತದೆ. ಅಲ್ಲಿ ಸುಡ್ತಾರೆ, ಇಲ್ಲಿ ಒಣಗಿಸ್ತಾರ. ಅಲ್ಲಿ ಹಾಕೋ ಕುಳು ಒಣಗಿಸಿದ್ವಲ್ಲ ಅದನ್ನ ತಂದು ಇಲ್ಲೆಲ್ಲ ಸಂಗ್ರಹ ಮಾಡ್ಕೊತೀವಿ. ವಿಭೂತಿ ಈ ಥರ ಬರ್ತದೆ. ಇಲ್ಲೆಲ್ಲ ತಯಾರಾಗುತ್ತೆ. ಲಿಂಗು, ರುದ್ರಾಕ್ಷಿ, ಹೊಳ್ಳಿ ಇಲ್ಲೇ ಅವರಿಗೆ ಭಸ್ಮ ಎಲ್ಲ ಇಲ್ಲಿಂದಲ್ಲ ಇದು ಆಗುದ್ರಿ. ಕುಮಾರಯ್ಯ ಪಾಟೀಲ್ ಅಂತ ಇಲ್ಲೇ ಇಲ್ಲೊಂದು 18 ವರ್ಷ ಆಯ್ತು. ಇಲ್ಲಿ ಏನೋ ಈ ಥರ ಸಗಣಿ ಹಾಕ್ತೀವಲ್ರಿ, ಇದನ್ನ ಕುಳು ಮಾಡ್ತೀವಿ. ಹಿಂಗೆ ಕೈಲೇ ಕುಳು ಮಾಡಿ ಬಿಸಿಲಿಗೆ ಒಣಗಿಸ್ತೀವಿ. ಬಿಸಿಲಿಗೆ ಒಣಗಿಸಿದ ನಂತರ ಹೊಳ್ಳಿ ಅದನ್ನು ಪುಡಿ ಬಂದಿದ್ದು ಆ ಕಡೆ ಸುಡಾಕ್ ಹಾಕ್ತೀವಿ. ಸುಟ್ಟ ನಂತರ ಅದು ಬೂದಿನ ಮುಂದಲ್ಲಿ 5 ಹರಿಬಿ ಇರ್ತಾವೆ. 5 ಹರಿಬಿಗೂ ಮುಂದಿನ ಹರಿಬಿ ಒಳಗೆ ಕಲಿಸ್ಕೊತೀವಿ. ಕಲಿಸ್ಕೊಂಡು 4 ಹರಿಬಿಗೂ ಅರಿಬಿ ಕಟ್ಕಟ್ಟೆ ಸೋಸ್ತಾರೆ. ಸೋಸಿದ ನಂತರ ಅದನ್ನು ಆ ಥರ 3 ದಿನ ನಂತರ ಸೋಸ್ಕೊಂತ ಬಂದ ನಂತರ ಕೆಳಗಡೆ ತಿಳಿ ಕುಂದಿರುತ್ತೆ, ಮೇಲೆ ನೀರು ಬರುತ್ತೆ. ಆ ನೀರು ಬಂದ ನಂತರ ಅದನ್ನು ಹೊಳ್ಳಿ ತೆಗೆದು ನಾವು ತಿಳಿ ತೊಗೊಂಡು ಒಂದೇ ಆಕಾರದಾಗ ಉಂಡಿ ಇಡ್ತೀವಿ ವಿಭೂತಿ. ಅದು ಇಟ್ಟ ನಂತರ 5 ಸಲ ಬಡಿತೀವಿ ರೀ. ಅದನ್ನ ಬಡದ ನಂತರ ಈ ಥರ ವಿಭೂತಿ ಇವು ಬ್ಲಾಕ್ ಇರ್ತಾವ್ರಿ. ಇದನ್ನು ಹೊಳ್ಳಿ ಮತ್ತೆ ಬಟ್ಟೆ ಹಾಕ್ಬೇಕು. ಒಂಥರ ಕುಳ್ಳು, ಒಂಥರ ಉಂಡಿ, ಒಂಥರ ಕುಳ್ಳು ಸುಟ್ಟ ನಂತರ ಅವಾಗ ವೈಟ್ ಬರ್ತದೆ. ಒಣಗಿದ ಮೇಲೆ ವೈಟ್ ಬರ್ತದೆ. ಬ್ಲ್ಯಾಕೇ ಇರೋದ್ರಿ. ಅದು ಬಟ್ಟೆ ಹಾಕಿದ ನಂತರ ಬೆಳು ಬರೋದು. ಇದೆಲ್ಲ ಇಲ್ಲಿ ರೀ. ಈಗ ವಿಭೂತಿ ಇಲ್ಲೆಲ್ಲ ಇದನ್ನ ಒಳಗೆ ಮಾಡ್ತಾರೆ. ಹ್ಞೂ ರೀ. ಅಲ್ಲಿ ಸುಡ್ತಾರೆ, ಇಲ್ಲಿ ಒಣಗಿಸ್ತಾರ. ಅಲ್ಲಿ ಇಲ್ಲಿ ಅಲ್ಲಿ ಸುಡಾಕತ್ತಾರ ಅವರು. ಅದು ವಿಭೂತಿ ಅದು ಮಿಷಾನ್ದಾಗ ಮಾಡೋದು. ಇಲ್ಲೊಂದು 400-600 ಗೋಗಳು ಅದಾವ. ಇದು ಗೋಶಾಲೆ. ಇಲ್ಲಿ 4 ಗೋಶಾಲೆಗಳು. ಅಲ್ಲೇನೋ ಹಾಕೋ ಕುಳು ಒಣಗಿಸಿದ್ವಲ್ಲ ಅದನ್ನ ತಂದು ಇಲ್ಲೆಲ್ಲ ಸಂಗ್ರಹ ಮಾಡ್ಕೊತೀವಿ. ಇವನ್ನ ಹೊಳ್ಳಿ ಮತ್ತೆ ಬಟ್ಟೆ ಹಾಕಕ್ಕೆ ಈ ಥರ. ಈಗ ಇದು ಸುಟ್ಟಿದ್ದೀಗಿದೆ ಒಂದು ವಿಭೂತಿ. ಈ ಥರ ಬರ್ತದೆ. ವೈಟ್ ಶೇಪ್. ಈ ಥರ ಬಟ್ಟೆ ಹಾಕಿ ಸುಟ್ಟ ನಂತರ ಈ ಥರ ವೈಟ್ ಶೇಪ್ ಬರ್ತದೆ. 24 ಗಂಟೆ ಸುಡ್ಬೇಕ್ರಿ ಇದು. 12 ತಾಸು ಸುಡಬೇಕು. 12 ತಾಸು ಸುಟ್ಟಿದ್ದನ್ನು ಆರಬೇಕು. ಆಮೇಲೆ ಈ ಥರ ವೈಟ್ ಬರ್ತದೆ. ವೈಟ್ ಬರ್ತದೆ. ಇದು ನ್ಯಾಚುರಲ್ ಇರ್ತದೆ. ಆಕಳ ಸಗಣಿದು ಇದು. ಹೊರಗಡೆ ಎಲ್ಲ ಮಾಡ್ತಾರೆ ಕೆಮಿಕಲ್ಸ್, ಪೌಡ್ರು ಅವೆಲ್ಲ ನಮ್ಮ ಇರ್ತಾರಲ್ಲ. ಇದು ಹಣ್ಣಿಗೆ ಹಚ್ಚೋದ್ರಿಂದ ಮೆದುಳಿಗೆ ಶಾಂತತೆ, ನೆಮ್ಮದಿ ಮತ್ತು ಇದರಿಂದ ಕೆಲವೊಂದು ಚರ್ಮ ರೋಗಗಳು ಮತ್ತು ಬೆಳಗ್ಗೆ ಹೊಟ್ಟೆ ತೊಗೊಂತಾರೆ. ಇದನ್ನು ಜ್ವರ, ಸಣ್ಣ ಹುಡುಗರಿಗೆ ಜ್ವರ ಬಂದ್ರೆ ಹಾಕ್ತಾರೆ. ಇದು ಜವಾರಿ ಆಕಳದಿಂದನೇ ಮಾಡಿದ್ದು. ಕರ್ನಾಟಕದಾಗ ಇಲ್ಲೆಲ್ಲ ಇದು ಒಂದು ಕೇಂದ್ರ. ಶಿವಯೋಗ ಮಂದಿರದಾಗ ಸ್ವಾಮಿಗಳು ತಯಾರಾಗುವ ಸೆಂಟ್ರ್ ಅಂದರೆ ಇದು ಒಂದೇ ರೀ. ಇಲ್ಲಿ ಕಲಿತು ಮುಂದೆ ಕಾಶಿ ಆ ಕಡೆ ಹೋಗ್ಬೋದು. ಇದೆ ರೀ. ಇಲ್ಲೆಲ್ಲ ತಯಾರಾಗುತ್ತೆ. ಲಿಂಗು, ರುದ್ರಾಕ್ಷಿ, ಹೊಳ್ಳಿ ಇಲ್ಲೇ ಅವರಿಗೆ ಭಸ್ಮ ಎಲ್ಲ ಇಲ್ಲಿಂದಲ್ಲ ಇದು ಆಗುದ್ರಿ. ಉತ್ಪತ್ತಿ ಇಲ್ಲಿ ಬಂದಂತ ಭಕ್ತರಿಗೆ ಮಾತ್ರ ಒಂದೊಂದು ಕೊಡ್ತಾರೆ. ಎಲ್ಲ ಕಡೆ ಅಂತಂದ್ರೆ ಇಡಕ್ಕೆ ಕೊಡಂಗಿಲ್ಲ. ಒಬ್ಬೊಬ್ಬರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕೆ ಒಂದೊಂದು ಕೊಡ್ತಾರೆ. ಯಾಕಂದ್ರೆ ಸಾಲಂಗಿಲ್ಲ. ಎಲ್ಲರಿಗೂ 2-2, 3-3 ಕೊಟ್ರೆ ಸಾಲಂಗಿಲ್ಲ. ಹಿಂಗಾಗಿ ಎಲ್ಲರಿಗೂ ಮುಟ್ಲಿ ಅಂತ ಮನೆಗೆ ಒಂದೊಂದು ಕೊಡ್ತಾರೆ. ಇಲ್ಲ, ಇವಷ್ಟೇ ನಮಗಿಷ್ಟೇ ಸಾಲತ್ತೆ ಇದು. ಪ್ರತಿನಿತ್ಯ ಅಂದರೆ 3 ದಿನ 2 ದಿನಕ್ಕೊಮ್ಮೆ ಹಾಕ್ತೀವಿ. ಹಾಕ್ತೀವಿ.
ಕೆಳಗ ಉಂಡಿ ಹೊಂದ್ಸುದ್ರಿ. ಯಾವ್ದು ಇಲ್ರಿ, ಆ ಜವಾರಿ ಆಕಳ ಸಗಣಿ ಬಿಟ್ರೆ ಬೇರೆ ಯಾವ್ದು ಬರಲ್ಲ. ಎತ್ತಿಂದು ಬರಂಗಿಲ್ಲ, ಎಮ್ಮಿದು ಬರಂಗಿಲ್ಲ, ಜರ್ಸಿ ಆಕಳದ್ ಬರಂಗಿಲ್ಲ, ಎಲ್ಲ ಜವಾರಿ ಆಕಳ. ಆ ವಿಭೂತಿನ ಬೇರೆ ಇಲ್ಲೇ ಮಾರ್ತಾರ್ರಿ, ನಮ್ಮ ಇಲ್ಲೇ ಮಹಾಕೂಟ ಬನಶಂಕರಿ ಮಾಡ್ತಾರ. ಆದ್ರೆ ಇಲ್ಲೇ ನಮ್ಮ ಮಠದ ಮುಂದೆ ಇಟ್ಟು ಮಾರ್ತಾರ ಅಂತಂದ್ರೆ ನಮ್ಮ ವಿಭೂತಿ ಅಲ್ರಿ ಅವು. ಈ ಥರ ಇದನ್ನು ಬೂದಿ ಒಣಗಿಸಿದ ನಂತರ ಸುಟ್ಟ ನಂತರ ಇದನ್ನು ಹೊಳ್ಳಿ ನಾವು ಇದೇ ಬೂದಿನ ಒಂದು ರಾಡಿ ಮಾಡ್ಕೊಂಡು ಸೋಸೋದ್ರಿ. ಅಲ್ಲಿ ತೋರಿಸ್ತೀನಿ. ಹಿಂಗತ್ತಿಗೆ ಅಲ್ಲಿ ಹೋಗಿ ಅದನ್ನು ಸೋಸ್ತಾರಲ್ಲ, ತಿಳಿ ಬರ್ತಲ್ರಿ, ಆ ಉಂಡಿನ ಇಲ್ಲಿ ಈ ಥರ ಬಡಿತಾರೆ. ಹಿಂಗತ್ತಿಗೆ ಇದನ್ನು 5 ಸಲ ತಟ್ಟಿಟ್ಟು ಬಡಿಬೇಕ್ರಿ ಇದನ್ನು. ಅವಾಗ ನೀರಿನ ಅಂಶ ಕೆಳಗೆ ಬರ್ತರಿ. ನೀರಿನ ಅಂಶ ಕೆಳಗೆ ಬಂದ ನಂತರ ಅದು ಅದು ಹೆಂಗೆ ಆರತ್ತೆ ಹಂಗಂಗೆ ಗಟ್ಟಿ ಆಗುತ್ತೆ ಉಂಡಿ. ಇದು ಆರ್ದಂಗೆಲ್ಲ ಇದನ್ನು ಹೊಳ್ಳಿ ಮತ್ತೆ ಬಿಸಿಲಿಗೆ ಆರಿದಿನ ಇದು. ಹೌದು. ಹಾಂ, ಇಲ್ಲೈತೆ ನೋಡ್ರಿ, ಇದು ಸುಟ್ಟಿದ್ದು ಬೂದಿದು. ಈ ಕಂಪ್ಲೀಟ್ ಬೂದ್ರಿ ಇದು. ಈಗ ಅದನ್ನು ಅಲ್ಲಿ ಸುಟ್ಟಿರ್ತಾರಲ್ಲ, ಇದು ನೀರಾಗ ಹಾಕಿ ನೆನೆಸ್ಕೊತಾರೆ. ಈ ನೆನೆಸ್ಕೊಂಡು ಈ ಮುಂದಿನ ಗಡಿಗೆ ಒಳಗೆ ರಾಡಿ ಮಾಡ್ತಾರೆ. ಅದನ್ನು ಕಲಸ್ಕೊಂಡು ಇದ್ರಾಗ ಕಲಸ್ಕೊತಾರೆ. ಇದನ್ನ ಬುದಿನ ಇದ್ರಾಗ ಕಲಸ್ಕೊಂಡು ಇವು ತಿಳಿ ನೀರು ತಕ್ಕೊಂಡು ರಾಡಿ ನೀರು ಹಾಕಿ ಅರ್ಬಿ ಹಾಕಿ ಸೋಸ್ತಾರೆ. ಅವಾಗ ಸೋಸಿದ ನಂತರ ಅದು ತಿಳಿ ಬರ್ತದೆ. ಈ ಥರ ತಿಳಿ ಬರ್ತದೆ. ಇದೇ ತಿಳಿನ ಮತ್ತೆ ಹೊಳ್ಳಿ ತೆಗ್ಗಿಗೆ ತಟ್ಟ ಹಾಸ್ತೀವಿ. ತೆಗ್ಗಿ ಇವು ತೆಗ್ಗಿಗೆ ಆಚೆ ಕಡೆ ಇಲ್ಲಿ ತಟ್ಟಿಟ್ಟಿವಲ್ರಿ, ಈ ತಟ್ಟು ಹಾಸಿ ಅದ್ರ ಮ್ಯಾಗ ಆ ತಿಳಿ ಹಾಕ್ತೀವಿ. ನೀರು ಕೆಳಗೆ ಹೀರ್ಕೊಳತ್ತ, ಆಮೇಲೆ ಅದು ತಿಳಿ ಮ್ಯಾಲೆ ಉಳಿಯುತ್ತೆ. ಅದನ್ನು ಉಂಡೆ ಮಾಡಿ ಇದೆಲ್ಲ ಅದ ರೀ. ಇದು ಒಂದು ಉಂಡೆ ತಯಾರಾಗ್ಬೇಕಾದ್ರೆ 7 ದಿವಸ ಬೇಕ್ರಿ. 7 ದಿವಸ ಒಂದು ಉಂಡೆ ಇದು ಕ್ರಿಯಾಗಟ್ಟೆ ಅಂತ. ಇದು ಸ್ವಾಮಿಗಳು ಅಷ್ಟೇ ಯೂಸ್ ಮಾಡೋದು. ಅಂದ್ರೆ ಸಾದಾಗಟ್ಟಿ ಮಾಡಿ ಗುಂಡ ಮಾಡಿ ಈ ಥರ ಬಟ್ಟೆ ಹಾಕಿ ಕುಟ್ಟಿ ಈ ಥರ ಬೆಳ್ಳಗೆ ಬಂದ ನಂತರ ಇದನ್ನು ಹೊಳ್ಳಿ ಈ 4 ದಿವಸನ ಕೊಟ್ಟು 8 ದಿನ ಸೋಸ್ತಾರೆ. ಅದು ಮಂದ್ರ ಪಟದ ಅರಿವ್ಯಾಗ ಎಷ್ಟು ಇಳಿಯುತ್ತೆ ಬೆಣ್ಣೆ ಆಕಾರ ತಿಳಿ, ಅದು ಅಷ್ಟು ತಿಳಿನ ಒಂದೇ ಸೈಜ್ ಪ್ರಕಾರ ಇಟ್ಟರೆ 1 ತಿಂಗಳಿಗೆ 150-60 ಗಟ್ಟಿ ತಯಾರಾಗುತ್ತೆ. ಅದು ಕ್ರಿಯಾಗಟ್ಟಿ ರೀ. ಯಾರು ಮಡಿಲಿಂದ ಯಾರು ಲಿಂಗ ಪೂಜೆ ಮಾಡ್ಕೊತಾರಲ್ಲ, ಸ್ನಾನ ಮಾಡಿ ಅವ್ರಿಗೆ ಮಾತ್ರ ಅದು. 2 ಥರ ವಿಭೂತಿಯಲ್ಲಿ, ಒಂದು ಸಾದಾ ಗಟ್ಟಿ, ಒಂದು ಕ್ರಿಯಾಗಟ್ಟಿ. ಇದನ್ನು ಹೊಳ್ಳಿ ಮಂದ್ರ ಪರದ ಅರಿವ್ಯಾಗ ಸೋಸ್ಬೇಕ್ರಿ. ಮತ್ತು ಅವಾಗ ಬೆಣ್ಣಿಗತ್ತೆ ತಿಳಿ ಬರ್ತಾ, ಆ ತಿಳಿನ ಮತ್ತೆ ಈ ವಿಭೂತಿ ಇಡೋದು. ಚೆನ್ನಣ್ಣ ಅದರಿಂದ ಏನೇನು ತಯಾರಾಗ್ತೈತೆ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ. ಗೋಮೂತ್ರ ಬೆಳಗ್ಗೆ ಆಡೋದು ಸ್ಟೀಲಿನ ಬಕೆಟ್ನಾಗ ಅಲ್ಲೇ ಕೆಳಗೆ ಬೀಳಾರ್ದ ಗೋಮೂತ್ರ ಹಿಡಿತಾರೆ. ಗೋಮೂತ್ರ ಡೈರೆಕ್ಟ್ ಆಕಳ ಗೋಮೂತ್ರ ಕೆಳಗೆ ಬೀಳಲಾರ್ದನೆ ಅದನ್ನು ಹಿಡಿತಾರೆ. ಆ ಗೋಮೂತ್ರ ಹಿಡಿದು ಇಲ್ಲೇ ಇದಕ್ಕೆ ಮಿಷನ್ಕ ಆವಿ ಮಾಡ್ತಾರೆ.
ಆವಿ ಮಾಡಿ ಹನಿ 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 ಬರ್ತಿರ್ತೈತೆ ಅದು. ಅದನ್ನು ಹನಿ ಹನಿ ಬಂದಿದ್ದನ ಇದು ಗೋಮೂತ್ರ. ಇದಕ್ಕೆ ಈ ಜವಾರಿ ಹಾಕೋ ಗೋಮೂತ್ರ. ಆಮೇಲೆ ಈ ಗೋಮೂತ್ರಲಿಂದನೇ ಮತ್ತು ಹೊಳ್ಳಿ ಫಿನೈಲ್ ತಯಾರು ಮಾಡ್ತಾನೆ. ಫಿನೈಲ್ ಜವಾರಿ ಹಾಕೋ ಗೋಮೂತ್ರಲಿಂದನೇ ಫಿನೈಲ್ ತಯಾರಾಗಿ ಅರ್ಕ್ ಹಾಂ ಇದ್ರೆ ಅಂದರೆ ನಾವು ಇದು ಅರ್ಧ ಲೀಟ್ರ್ ಇರುತ್ತೆ. ಇದನ್ನು ಇದು 90 ರೂಪಾಯಿ ಇದು. ಇದೇನಿರುತ್ತಲ್ಲ ಇದೊಂದು ಲೀಟ್ರ್ ಇರುತ್ತೆ. ಇದು ಫಿನೈಲ್ 70 ರೂಪಾಯಿ. ಇದು ಬೆಳಗ್ಗೆ ಇದರಲ್ಲೇ ಒಂದು ಬೂಚು ಖಾಲಿ ಹೊಟ್ಟೆಲೆ 1 ಕಪ್ ನೀರಿನೊಳಗೆ ತಗೋಬೇಕು. ಇದರಿಂದ BP, ಶುಗರು, ಕಫ, ಕೆಮ್ಮು, ನೆಗಡಿ, ಹೊಟ್ಟೆ ಗ್ಯಾಸ್ಟ್ರಿಕ್ ಹಿಡಿದು, ಹೊಟ್ಟೆ ಮುರಿದು ಇವೆಲ್ಲ ಏನೇ ಇದ್ರು ಮತ್ತು ನೀವು ಈಗ ಡೈರೆಕ್ಟಾಗಿ ಗೋಮೂತ್ರ ಕೊಡೋದಕ್ಕಂತ ಅದು ಡೈರೆಕ್ಟಾಗಿ ಕಾಕ್ ಭಾಳ ಇರ್ತದೆ. ಅದು ಇದು ಫಿಲ್ಟರ್ ಆಗಿ ಬಂದಿರುತ್ತೆ. ಆವಿಯಾಗಿ ಹನಿ 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 ಬಿದ್ದು ಇದು ನಮಗೆ ಇಲ್ಲಿ 10 ಲೀಟ್ರ್ ಗೋಮೂತ್ರ ನಾವು ಮಾಡಕ್ಕೆ ಹಾಕಿದ್ವಿ ಅಂದ್ರೆ ನಮಗೆ ಸಿಗೋದು 5 ಲೀಟ್ರ್ ಸಿಗುತ್ತೆ. ಅದ್ರಾಗ 5 ಲೀಟ್ರ್ ವೇಸ್ಟ್ ಆಗಿ ಹೋಗುತ್ತೆ. 5 ಲೀಟ್ರ್ ಮಾತ್ರ ಸಿಗುತ್ತೆ ಇದ್ರಾಗ. ಅದು ಹನಿ ಹನಿ ಬಿದ್ದಿದ್ದು. ಇದು ನೀರಿನಂಗೆ ಇರ್ತೈತಿ. ಇದು ಅದು ಆವಿ ಆದ ನಂತರ ನೀರಿನಂಗೆ ಇದು ಅದೇ ಥರ ಇರ್ತದೆ.